ಯಾರಿಗೇನು ಇಚ್ಛೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಸದ್ಯಕ್ಕೆ ಡಿಸಿಎಂ ಸ್ಥಾನದಲ್ಲಿ ಕೂತಿರುವ ಡಿಕೆ ಶಿವಕುಮಾರ್ ಅವರಿಗೆ ಆ ಡಿ ಹೋಗಿ ಕೇವಲ ಸಿಎಂ ಉಳಿಯುವಂತಹ ಸಾಮರ್ಥ್ಯ ಇದೆಯಾ ಅನ್ನೋ ಪ್ರಶ್ನೆಗಂತೂ ಖಡಾಖಂಡಿತವಾಗಿ ಉತ್ತರ ಎಸ್. ಡಿಕೆ ಶಿವಕುಮಾರ್ ಅವರ ಕಾಂಟ್ರಿಬ್ಯೂಷನ್ ಕಾಂಗ್ರೆಸ್ ಪಕ್ಷಕ್ಕೆ ಕಡಿಮೆ ಏನಲ್ಲ. ಕರ್ನಾಟಕ ಕಾಂಗ್ರೆಸ್ ಪಾಳಿಯ ಡಿಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗೋಕ್ ಮುಂಚೆ ಹೇಗಿತ್ತು, ಅಧ್ಯಕ್ಷರಾದ ನಂತರದಲ್ಲಿ ಹೇಗೆ ಬದಲಾಗಿದೆ ಅನ್ನೋದನ್ನ ರಾಜ್ಯದ ಪ್ರತಿಯೊಬ್ಬ ಪ್ರಜೆ ಕೂಡ ಗಮನಿಸಿದ್ದಾರೆ. ರಾಜಕೀಯ ವಲಯದ ನಾಯಕರು ಕೂಡ ಪಕ್ಷಾತೀತವಾಗಿ ಗಮನಿಸಿದ್ದಾರೆ. ಕಾಂಗ್ರೆಸ್ನ ಹೈಕಮಾಂಡ್ಗೆ ಕೂಡ ಇದೆಲ್ಲವೂ ಕೂಡ ನೆನಪಲ್ಲಿದೆ. ಕರ್ನಾಟಕದ ಕಾಂಗ್ರೆಸ್ ಪಾಲಿಗೆ ಡಿಕೆ ಶಿವಕುಮಾರ್ ಅವರ ಕೊಡುಗೆ ನಿಜಕ್ಕೂ ಅಪಾರ. ಕೇವಲ ನಮ್ಮ ರಾಜ್ಯದ ಸಮಸ್ಯೆಗಳನ್ನ ಮಾತ್ರ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಮಾತ್ರವಲ್ಲ, ಹೊರಗಿನ ರಾಜ್ಯಗಳ ಸಮಸ್ಯೆಯನ್ನ ಹ್ಯಾಂಡಲ್ ಮಾಡಲಿಕ್ಕೂ ಕೂಡ, ಹಾಗೆ ಹೊರಗಿನ ರಾಜ್ಯಗಳಲ್ಲಿ ಚುನಾವಣೆ ನಡೆಯುವ ಸಂದರ್ಭದಲ್ಲೂ ಕೂಡ ಪ್ರಚಾರಕ್ಕೆ ಡಿಕೆ ಶಿವಕುಮಾರ್ ಅವರನ್ನು ಕರೆಸಿಕೊಳ್ಳುತ್ತೆ ಹೈಕಮಾಂಡ್. ಟ್ರಬಲ್ ಶೂಟರ್, ಸುಮ್ಮನೆ ಕರೆದಿಲ್ಲ. ಹೀಗೆ ಡಿಸಿಎಂ ಆಗಿರುವ ಡಿಕೆ ಶಿವಕುಮಾರ್ ಅವರು ಮೂಲ ಕಾಂಗ್ರೆಸ್ಸಿಗರು, ಸಿದ್ದರಾಮಯ್ಯ ಅಲ್ಲ. ಡಿಕೆ ಶಿವಕುಮಾರ್ ಅವರು ಮೂಲ ಕಾಂಗ್ರೆಸ್ಸಿಗರು, ಸ್ವಂತ ಬಲದಿಂದ ಮೇಲೆದ್ದು ಬಂದಿರೋ ನಾಯಕ. ಸಪೋರ್ಟರ್ಸ್ ಇರಲಿಲ್ಲ ಅಂತಲ್ಲ, ಆದ್ರೆ ಡಿಕೆ ಶಿವಕುಮಾರ್ ಅವರ ಈ ಎತ್ತರದ ಬೆಳವಣಿಗೆಯಲ್ಲಿ ಅವರದ್ದೇ ಶ್ರಮ ಬಹಳ ಹೆಚ್ಚಿದೆ. ಬೇರೆಯವರ ಬೆಂಬಲಕ್ಕೆ ಕಂಪೇರ್ ಮಾಡಿದಾಗ ಅದಕ್ಕಿಂತ ಹೆಚ್ಚಾಗಿ ಕಾಣೋದು ಅವರ ಶ್ರಮ. ಬಿಜೆಪಿ ಈ ಹಿಂದೆ ಆಫರ್ ಕೊಟ್ಟಿದೆ ಅನ್ನೋದನ್ನ ಖುದ್ದು ಡಿಕೆ ಶಿವಕುಮಾರ್ ಅವರೇ ಹೇಳಿದ್ರು. ಪಕ್ಷಕ್ಕೆ ಬಂದ್ಬಿಡಿ ಅನ್ನೋ ಆಫರ್. ಬಿಜೆಪಿ ಪದೇ ಪದೇ ಡಿಕೆ ಶಿವಕುಮಾರ್ ಅವರನ್ನ ಕರೆದ್ರು ಕೂಡ ಪಕ್ಷ ಬಿಟ್ಟಿಲ್ಲ. ಅವ ಕಾಂಗ್ರೆಸ್ ಮ್ಯಾನ್ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಡಿಕೆ ಶಿವಕುಮಾರ್ ಅವರು. ಪಕ್ಷ ನಿಷ್ಠೆ ಅಂದ್ರೆ ಡಿಕೆ ಶಿವಕುಮಾರ್ ಅನ್ನೋ ರೀತಿಯಲ್ಲಿ ಬದುಕುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಇನ್ನು ಈ ಬಾರಿ ಚುನಾವಣೆ, ಆ ಚುನಾವಣೆಗೆ ಮುಂಚೆ ಕಾಂಗ್ರೆಸ್ ಅದ್ದ ಪರಿಸ್ಥಿತಿ, ಕಾಂಗ್ರೆಸ್ ಅನ್ನ 135ಕ್ಕೂ ಅಧಿಕ ಶಾಸಕರ ಬಲದಿಂದ ಚುನಾವಣೆಯನ್ನ ಗೆಲ್ಲೋದಕ್ಕೆ ಪ್ರಿಪೇರ್ ಮಾಡಿದ್ದೇನೆ ಒಂದರ್ಥದಲ್ಲಿ ಡಿಕೆ ಶಿವಕುಮಾರ್ ಅವರು. ಅಧ್ಯಕ್ಷರಾದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷ ಸ್ಥಾನವನ್ನ ವಹಿಸಿದ ಸಂದರ್ಭದಲ್ಲಿ ಆಲ್ಮೋಸ್ಟ್ ನೆಲಕಚ್ಚುತ್ತಾ ಇತ್ತು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ. ಅಂದ್ರೆ ಒಡೆದ ಮನೆ ಅನ್ನೋ ರೀತಿಯ ಪರಿಸ್ಥಿತಿ ಇತ್ತು. ಅಂಥ ಸಂದರ್ಭದಲ್ಲಿ ತಳಮಟ್ಟದಿಂದ ಪಕ್ಷವನ್ನ ಸಂಘಟನೆ ಮಾಡಿದ್ರ ಜೊತೆಗೆ ಚುನಾವಣೆಯ ಜವಾಬ್ದಾರಿಯನ್ನ ಕೂಡ ಹೆಗಲ ಮೇಲೆ ಹೊತ್ತು ಪಕ್ಷವನ್ನ ಗೆಲ್ಲಿಸಲಿಕ್ಕೆ ತನು ಮನ ಜೊತೆಗೆ ಧನ, ನಿಮಗೆ ಅರ್ಥ ಆಗತ್ತೆ ಹೀಗೆ ಹೇಳಿದ್ರು, ಎಲ್ಲಾ ರೀತಿಯಲ್ಲೂ ಕೂಡ ಧಾರೆ ಎರೆದು ಪ್ರಯತ್ನವನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಈ ಪರಿಶ್ರಮದ ಪ್ರತಿಫಲ ಅನ್ನೋ ರೀತಿಯಲ್ಲೇ 136 ಸೀಟ್ಗಳನ್ನ ಗೆಲ್ಲಲಿಕ್ಕೆ ಕಾರಣವಾಯಿತು ಕಾಂಗ್ರೆಸ್. ಇವರೊಬ್ಬರದ್ದೇ ಪರಿಶ್ರಮ ಅಂತಲ್ಲ, ಇವರದ್ದು ಪರಿಶ್ರಮ ಇದೆ, ಇವರದ್ದು ಕೂಡ ಕಾಂಟ್ರಿಬ್ಯೂಷನ್ ಇದೆ. ಕಾಂಗ್ರೆಸ್ ರಾಜ್ಯದಲ್ಲಿ 136 ಸೀಟ್ಗಳನ್ನ ಗೆಲ್ಲೋದ್ರ ಹಿಂದೆ. ಇದರ ಜೊತೆಗೆ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗಾದ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಒಕ್ಕಲಿಗರ ಮತ. ಒಕ್ಕಲಿಗರ ಮತ ಅಂದ ತಕ್ಷಣ ಅದು ಜೆಡಿಎಸ್ನ ಸಾಂಪ್ರದಾಯಿಕ ಮತ, ವೋಟ್ ಬ್ಯಾಂಕ್ ಅನ್ನೋ ರೀತಿಯ ಲೆಕ್ಕಾಚಾರ ಇದ್ದ ಸಂದರ್ಭದಲ್ಲಿ ಒಕ್ಕಲಿಗ ಮತಗಳನ್ನ ಕೂಡ ಹೇರಳವಾಗಿ ಕಾಂಗ್ರೆಸ್ ಪಕ್ಷದ ಕಡೆಗೆ ಸೆಳೆಯುವಲ್ಲಿ ಡಿಕೆ ಶಿವಕುಮಾರ್ ಅವರ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಪೆನ್ನು ಪೇಪರ್ ವಿಚಾರ ಇರಬಹುದು, ಅದು ಈವರೆಗೂ ಆಗಿಲ್ಲ ಅನ್ನೋದು ಇರಬಹುದು, ಆದ್ರೆ ಡಿಕೆ ಶಿವಕುಮಾರ್ ಅವರ ಮುಖ ನೋಡೆ, ನಮ್ಮ ಸಮುದಾಯದ ನಾಯಕ ಅನ್ನೋ ವಿಚಾರ ನೋಡೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕಲಿಗ ಮತದಾರರು ವೋಟ್ ಹಾಕಿದ್ರು ಅನ್ನೋದು ತಪ್ಪಲ್ಲ. ಇನ್ನು ಚುನಾವಣೆ ಗೆದ್ದ ಬಳಿಕ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಪಟ್ಟ ಬಿಟ್ಕೊಟ್ರು, ತ್ಯಾಗದ ಮೂರ್ತಿ ಅನ್ನೋ ರೀತಿಯಲ್ಲಿ ಬಿಂಬಿತರಾದರು ಡಿಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯ ಬಳಿಕ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದು ಫಿಕ್ಸ್ ಅಂತ ಹೇಳಿ ಮಾತನಾಡ್ತಿದ್ದಾರೆ ಅನೇಕರು. ಈಗ ಎಲ್ಲ ಓಕೆ, ಆದ್ರೆ ನವೆಂಬರ್ನಲ್ಲೇ ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕ ಆಗ್ಬಿಡುತ್ತಾ? ಇದೇ ವಿಚಾರಕ್ಕೆ ರಾಜಣ್ಣ ಅವರು ಕ್ರಾಂತಿ ಅಂತ ಹೇಳಿದ್ರ? ಹೀಗೊಂದು ವೇಳೆ ನೀವು ಡಿಕೆ ಶಿವಕುಮಾರ್ ಅವರಿಗೆ ನವೆಂಬರ್ನಲ್ಲಿ ಪಟ್ಟ ಕಟ್ಟಕ್ ಹೋದ್ರೆ ನಾವು ಅದಕ್ಕೆ ಮುಂಚೆನೆ ಕ್ರಾಂತಿ ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರ ಗೊತ್ತಿಲ್ಲ. 50-50 ಸೂತ್ರದಂತೆ ಒಪ್ಪಂದ ಆಗಿದ್ರೆ ನವೆಂಬರ್ಗೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಬಿಟ್ಕೊಡ್ಬೇಕು. ಆದ್ರೆ ಸಿದ್ದರಾಮಯ್ಯನವರು ಅದೊಂದು ಬೇಡಿಕೆ ಇಟ್ರೆ ಡಿಕೆ ಶಿವಕುಮಾರ್ ಅವರು ಸುಮ್ಮನಾಗೋ ಸಾಧ್ಯತೆ ಇದೆ. ಏನ್ ಬೇಡಿಕೆ? ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿಯುವ ಇಂಗಿತ ಸಿದ್ದರಾಮಯ್ಯನವರಿಗೆ ನಿಜವಾಗ್ಲೂ ಇತ್ತು ಅಂತಾದ್ರೆ 2026ರವರೆಗೆ ಡಿಕೆ ಶಿವಕುಮಾರ್ ಅವರು ಕಾಯಲೇಬೇಕಾದ ಪರಿಸ್ಥಿತಿ. 2026 ಮಾರ್ಚ್ 11ರವರೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ರೆ ಮಾತ್ರ ಅರಸೂರವರ ದಾಖಲೆಯನ್ನ ಮುರಿಲಿಕ್ಕೆ ಸಾಧ್ಯ. ಕರ್ನಾಟಕವನ್ನ ಅತ್ಯಂತ ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿಯಾಗಿ ನಿರ್ವಹಿಸಿದ ವ್ಯಕ್ತಿ ಅನ್ನೋ ಕೀರ್ತಿಗೆ ಪಾತ್ರರಾಗ್ತಾರೆ ಸಿದ್ದರಾಮಯ್ಯನವರು. ಈ ಅವಧಿಯಲ್ಲಿ 33 ತಿಂಗಳು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಸಿದ್ದರಾಮಯ್ಯನವರು. ಇದೇ ಕಾರಣಕ್ಕೇನೆ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು.
ಹೀಗಾಗೇನೆ ಎಲ್ಲೂ ನಾನೇ ಸಿಎಂ ಅಂತ ಹೇಳ್ಕೊಂಡು ಓಡಾಡದೆ ಸಿದ್ದರಾಮಯ್ಯನ ಕೆಣಕದೆ ತಾಳ್ಮೆಯಿಂದ ಕಾಯ್ತಾ ಇದ್ದಾರಾ ಗೊತ್ತಿಲ್ಲ. ಕಾದ್ ನೋಡೋಣ. ಕಾಂಗ್ರೆಸ್ ಪಾಳ್ಯದಲ್ಲಿ ಅದರಲ್ಲೂ ಮುಖ್ಯಮಂತ್ರಿ ಕುರ್ಚಿ ಸುತ್ತ ಏನೆಲ್ಲ ಬೆಳವಣಿಗೆಗಳಾಗತ್ತೆ ಅನ್ನೋದನ್ನು. ಯಾರಿಗೇನು ಇಚ್ಛೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಸದ್ಯಕ್ಕೆ ಡಿಸಿಎಂ ಸ್ಥಾನದಲ್ಲಿ ಕೂತಿರುವ ಡಿಕೆ ಶಿವಕುಮಾರ್ ಅವರಿಗೆ ಆ ಡಿ ಹೋಗಿ ಕೇವಲ ಸಿಎಂ ಉಳಿಯುವಂತಹ ಸಾಮರ್ಥ್ಯ ಇದೆಯಾ ಅನ್ನೋ ಪ್ರಶ್ನೆಗಂತೂ ಖಡಾಖಂಡಿತವಾಗಿ ಉತ್ತರ ಎಸ್. ಡಿಕೆ ಶಿವಕುಮಾರ್ ಅವರ ಕಾಂಟ್ರಿಬ್ಯೂಷನ್ ಕಾಂಗ್ರೆಸ್ ಪಕ್ಷಕ್ಕೆ ಕಡಿಮೆ ಏನಲ್ಲ. ಕರ್ನಾಟಕ ಕಾಂಗ್ರೆಸ್ ಪಾಳ್ಯ ಡಿಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗೋಕ್ ಮುಂಚೆ ಹೇಗಿತ್ತು, ಅಧ್ಯಕ್ಷರಾದ ನಂತರದಲ್ಲಿ ಹೇಗೆ ಬದಲಾಗಿದೆ ಅನ್ನೋದನ್ನ ರಾಜ್ಯದ ಪ್ರತಿಯೊಬ್ಬ ಪ್ರಜೆ ಕೂಡ ಗಮನಿಸಿದ್ದಾರೆ. ರಾಜಕೀಯ ವಲಯದ ನಾಯಕರು ಕೂಡ ಪಕ್ಷಾತೀತವಾಗಿ ಗಮನಿಸಿದ್ದಾರೆ. ಕಾಂಗ್ರೆಸ್ನ ಹೈಕಮಾಂಡ್ಗೆ ಕೂಡ ಇದೆಲ್ಲವೂ ಕೂಡ ನೆನಪಲ್ಲಿದೆ. ಕರ್ನಾಟಕದ ಕಾಂಗ್ರೆಸ್ ಪಾಲಿಗೆ ಡಿಕೆ ಶಿವಕುಮಾರ್ ಅವರ ಕೊಡುಗೆ ನಿಜಕ್ಕೂ ಅಪಾರ. ಕೇವಲ ನಮ್ಮ ರಾಜ್ಯದ ಸಮಸ್ಯೆಗಳನ್ನ ಮಾತ್ರ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಮಾತ್ರವಲ್ಲ, ಹೊರಗಿನ ರಾಜ್ಯಗಳ ಸಮಸ್ಯೆಯನ್ನ ಹ್ಯಾಂಡಲ್ ಮಾಡಲಿಕ್ಕೂ ಕೂಡ, ಹಾಗೆ ಹೊರಗಿನ ರಾಜ್ಯಗಳಲ್ಲಿ ಚುನಾವಣೆ ನಡೆಯುವ ಸಂದರ್ಭದಲ್ಲೂ ಕೂಡ ಪ್ರಚಾರಕ್ಕೆ ಡಿಕೆ ಶಿವಕುಮಾರ್ ಅವರನ್ನು ಕರೆಸಿಕೊಳ್ಳುತ್ತೆ ಹೈಕಮಾಂಡ್. ಟ್ರಬಲ್ ಶೂಟರ್, ಸುಮ್ಮನೆ ಕರೆದಿಲ್ಲ. ಹೀಗೆ ಡಿಸಿಎಂ ಆಗಿರುವ ಡಿಕೆ ಶಿವಕುಮಾರ್ ಅವರು ಮೂಲ ಕಾಂಗ್ರೆಸ್ಸಿಗರು, ಸಿದ್ದರಾಮಯ್ಯ ಅಲ್ಲ. ಡಿಕೆ ಶಿವಕುಮಾರ್ ಅವರು ಮೂಲ ಕಾಂಗ್ರೆಸ್ಸಿಗರು, ಸ್ವಂತ ಬಲದಿಂದ ಮೇಲೆದ್ದು ಬಂದಿರೋ ನಾಯಕ. ಸಪೋರ್ಟರ್ಸ್ ಇರಲಿಲ್ಲ ಅಂತಲ್ಲ, ಆದ್ರೆ ಡಿಕೆ ಶಿವಕುಮಾರ್ ಅವರ ಈ ಎತ್ತರದ ಬೆಳವಣಿಗೆಯಲ್ಲಿ ಅವರದ್ದೇ ಶ್ರಮ ಬಹಳ ಹೆಚ್ಚಿದೆ. ಬೇರೆಯವರ ಬೆಂಬಲಕ್ಕೆ ಕಂಪೇರ್ ಮಾಡಿದಾಗ ಅದಕ್ಕಿಂತ ಹೆಚ್ಚಾಗಿ ಕಾಣೋದು ಅವರ ಶ್ರಮ. ಬಿಜೆಪಿ ಈ ಹಿಂದೆ ಆಫರ್ ಕೊಟ್ಟಿದೆ ಅನ್ನೋದನ್ನ ಖುದ್ದು ಡಿಕೆ ಶಿವಕುಮಾರ್ ಅವರೇ ಹೇಳಿದ್ರು. ಪಕ್ಷಕ್ಕೆ ಬಂದ್ಬಿಡಿ ಅನ್ನೋ ಆಫರ್. ಬಿಜೆಪಿ ಪದೇ ಪದೇ ಡಿಕೆ ಶಿವಕುಮಾರ್ ಅವರನ್ನ ಕರೆದ್ರು ಕೂಡ ಪಕ್ಷ ಬಿಟ್ಟಿಲ್ಲ. ಅವ ಕಾಂಗ್ರೆಸ್ ಮ್ಯಾನ್ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಡಿಕೆ ಶಿವಕುಮಾರ್ ಅವರು. ಪಕ್ಷ ನಿಷ್ಠೆ ಅಂದ್ರೆ ಡಿಕೆ ಶಿವಕುಮಾರ್ ಅನ್ನೋ ರೀತಿಯಲ್ಲಿ ಬದುಕುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಇನ್ನು ಈ ಬಾರಿ ಚುನಾವಣೆ, ಆ ಚುನಾವಣೆಗೆ ಮುಂಚೆ ಕಾಂಗ್ರೆಸ್ ಇದ್ದ ಪರಿಸ್ಥಿತಿ, ಕಾಂಗ್ರೆಸ್ ಅನ್ನ 135ಕ್ಕೂ ಅಧಿಕ ಶಾಸಕರ ಬಲದಿಂದ ಚುನಾವಣೆಯನ್ನ ಗೆಲ್ಲೋದಕ್ಕೆ ಪ್ರಿಪೇರ್ ಮಾಡಿದ್ದೇನೆ ಒಂದರ್ಥದಲ್ಲಿ ಡಿಕೆ ಶಿವಕುಮಾರ್ ಅವರು. ಅಧ್ಯಕ್ಷರಾದ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷ ಸ್ಥಾನವನ್ನ ವಹಿಸಿದ ಸಂದರ್ಭದಲ್ಲಿ ಆಲ್ಮೋಸ್ಟ್ ನೆಲಕಚ್ಚುತ್ತಾ ಇತ್ತು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ. ಅಂದ್ರೆ ಒಡೆದ ಮನೆ ಅನ್ನೋ ರೀತಿಯ ಪರಿಸ್ಥಿತಿ ಇತ್ತು. ಅಂಥ ಸಂದರ್ಭದಲ್ಲಿ ತಳಮಟ್ಟದಿಂದ ಪಕ್ಷವನ್ನ ಸಂಘಟನೆ ಮಾಡಿದ್ರ ಜೊತೆಗೆ ಚುನಾವಣೆಯ ಜವಾಬ್ದಾರಿಯನ್ನ ಕೂಡ ಹೆಗಲ ಮೇಲೆ ಹೊತ್ತು ಪಕ್ಷವನ್ನ ಗೆಲ್ಲಿಸಲಿಕ್ಕೆ ತನು ಮನ ಜೊತೆಗೆ ಧನ, ನಿಮಗೆ ಅರ್ಥ ಆಗತ್ತೆ ಹೀಗೆ ಹೇಳಿದ್ರು, ಎಲ್ಲಾ ರೀತಿಯಲ್ಲೂ ಕೂಡ ಧಾರೆ ಏರದು ಪ್ರಯತ್ನವನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಈ ಪರಿಶ್ರಮದ ಪ್ರತಿಫಲ ಅನ್ನೋ ರೀತಿಯಲ್ಲೇ 136 ಸೀಟ್ಗಳನ್ನ ಗೆಲ್ಲಲಿಕ್ಕೆ ಕಾರಣವಾಯಿತು ಕಾಂಗ್ರೆಸ್. ಇವರೊಬ್ಬರದ್ದೇ ಪರಿಶ್ರಮ ಅಂತಲ್ಲ, ಇವರದ್ದು ಪರಿಶ್ರಮ ಇದೆ, ಇವರದ್ದು ಕೂಡ ಕಾಂಟ್ರಿಬ್ಯೂಷನ್ ಇದೆ. ಕಾಂಗ್ರೆಸ್ ರಾಜ್ಯದಲ್ಲಿ 136 ಸೀಟ್ಗಳನ್ನ ಗೆಲ್ಲೋದ್ರ ಹಿಂದೆ. ಇದರ ಜೊತೆಗೆ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗಾದ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಒಕ್ಕಲಿಗರ ಮತ. ಒಕ್ಕಲಿಗರ ಮತ ಅಂದ ತಕ್ಷಣ ಅದು ಜೆಡಿಎಸ್ನ ಸಾಂಪ್ರದಾಯಿಕ ಮತ, ವೋಟ್ ಬ್ಯಾಂಕ್ ಅನ್ನೋ ರೀತಿಯ ಲೆಕ್ಕಾಚಾರ ಇದ್ದ ಸಂದರ್ಭದಲ್ಲಿ ಒಕ್ಕಲಿಗ ಮತಗಳನ್ನ ಕೂಡ ಹೇರಳವಾಗಿ ಕಾಂಗ್ರೆಸ್ ಪಕ್ಷದ ಕಡೆಗೆ ಸೆಳೆಯುವಲ್ಲಿ ಡಿಕೆ ಶಿವಕುಮಾರ್ ಅವರ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಪೆನ್ನು ಪೇಪರ್ ವಿಚಾರ ಇರಬಹುದು, ಅದು ಈವರೆಗೂ ಆಗಿಲ್ಲ ಅನ್ನೋದು ಇರಬಹುದು, ಆದ್ರೆ ಡಿಕೆ ಶಿವಕುಮಾರ್ ಅವರ ಮುಖ ನೋಡೆ, ನಮ್ಮ ಸಮುದಾಯದ ನಾಯಕ ಅನ್ನೋ ವಿಚಾರ ನೋಡೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕಲಿಗ ಮತದಾರರು ವೋಟ್ ಹಾಕಿದ್ರು ಅನ್ನೋದು ತಪ್ಪಲ್ಲ. ಇನ್ನು ಚುನಾವಣೆ ಗೆದ್ದ ಬಳಿಕ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಪಟ್ಟ ಬಿಟ್ಕೊಟ್ರು, ತ್ಯಾಗದ ಮೂರ್ತಿ ಅನ್ನೋ ರೀತಿಯಲ್ಲಿ ಬಿಂಬಿತರಾದರು ಡಿಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯ ಬಳಿಕ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋದು ಫಿಕ್ಸ್ ಅಂತ ಹೇಳಿ ಮಾತನಾಡ್ತಿದ್ದಾರೆ ಅನೇಕರು. ಈಗ ಎಲ್ಲ ಓಕೆ, ಆದ್ರೆ ನವೆಂಬರ್ನಲ್ಲೇ ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕ ಆಗ್ಬಿಡುತ್ತಾ? ಇದೇ ವಿಚಾರಕ್ಕೆ ರಾಜಣ್ಣ ಅವರು ಕ್ರಾಂತಿ ಅಂತ ಹೇಳಿದ್ರ? ಹೀಗೊಂದು ವೇಳೆ ನೀವು ಡಿಕೆ ಶಿವಕುಮಾರ್ ಅವರಿಗೆ ನವೆಂಬರ್ನಲ್ಲಿ ಪಟ್ಟ ಕಟ್ಟಕ್ ಹೋದ್ರೆ ನಾವು ಅದಕ್ಕೆ ಮುಂಚೆನೆ ಕ್ರಾಂತಿ ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರ ಗೊತ್ತಿಲ್ಲ. 50-50 ಸೂತ್ರದಂತೆ ಒಪ್ಪಂದ ಆಗಿದ್ರೆ ನವೆಂಬರ್ಗೆ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಬಿಟ್ಕೊಡ್ಬೇಕು. ಆದ್ರೆ ಸಿದ್ದರಾಮಯ್ಯನವರು ಅದೊಂದು ಬೇಡಿಕೆ ಇಟ್ರೆ ಡಿಕೆ ಶಿವಕುಮಾರ್ ಅವರು ಸುಮ್ಮನಾಗೋ ಸಾಧ್ಯತೆ ಇದೆ. ಏನ್ ಬೇಡಿಕೆ? ದೇವರಾಜ ಅರಸು ಅವರ ದಾಖಲೆಯನ್ನ ಮುರಿಯುವ ಇಂಗಿತ ಸಿದ್ದರಾಮಯ್ಯನವರಿಗೆ ನಿಜವಾಗ್ಲೂ ಇತ್ತು ಅಂತಾದ್ರೆ 2026ರವರೆಗೆ ಡಿಕೆ ಶಿವಕುಮಾರ್ ಅವರು ಕಾಯಲೇಬೇಕಾದ ಪರಿಸ್ಥಿತಿ. 2026 ಮಾರ್ಚ್ 11ರವರೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ರೆ ಮಾತ್ರ ಅರಸೂರವರ ದಾಖಲೆಯನ್ನ ಮುರಿಲಿಕ್ಕೆ ಸಾಧ್ಯ. ಕರ್ನಾಟಕವನ್ನ ಅತ್ಯಂತ ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿಯಾಗಿ ನಿರ್ವಹಿಸಿದ ವ್ಯಕ್ತಿ ಅನ್ನೋ ಪಾತ್ರ
ಅನ್ನೋ ಕೀರ್ತಿಗೆ ಪಾತ್ರರಾಗ್ತಾರೆ ಸಿದ್ದರಾಮಯ್ಯನವರು. ಈ ಅವಧಿಯಲ್ಲಿ 33 ತಿಂಗಳು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಸಿದ್ದರಾಮಯ್ಯನವರು. ಇದೇ ಕಾರಣಕ್ಕೇನೆ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಹೀಗಾಗೇನೆ ಎಲ್ಲೂ ನಾನೇ ಸಿಎಂ ಅಂತ ಹೇಳ್ಕೊಂಡು ಓಡಾಡದೆ, ಸಿದ್ದರಾಮಯ್ಯನ ಕೆಣಕದೆ ತಾಳ್ಮೆಯಿಂದ ಕಾಯ್ತಾ ಇದ್ದಾರಾ ಗೊತ್ತಿಲ್ಲ. ಕಾದ್ ನೋಡೋಣ ಕಾಂಗ್ರೆಸ್ ಪಾಳ್ಯದಲ್ಲಿ, ಅದರಲ್ಲೂ ಮುಖ್ಯಮಂತ್ರಿ ಕುರ್ಚಿ ಸುತ್ತ ಏನೆಲ್ಲ ಬೆಳವಣಿಗೆಗಳಾಗತ್ತೆ ಅನ್ನೋದನ್ನು.